ಹಲೋ ಸರ್, ನಾನು ಸಿಂಗಾಪುರ ಶಂಕರ. ನನಗೆ ಆರಾಮಿಲ್ಲ ಸರ್, ಅದು ಹೇಳಕ್ಕೆ ಫೋನ್ ಮಾಡಿದೆ. ಹೇಗಿದ್ದೀರಾ ಸರ್ ನೀವು? ಏನೋ ಆರಾಮಿಲ್ವಾ? ಮೊನ್ನೆನೇ ಮತ್ತೆ ಹೋಗಿದ್ದಲ್ಲೋ? ಇಲ್ಲ ಸರ್, ಡೆಂಗು ಆಗಿಬಿಟ್ಟಿದೆ ಸರ್. ಫುಲ್ಲು ಉಸಿರಾಡೋಕ್ಕೂ ಆಗ್ತಾಯಿಲ್ಲ, ತುಂಬ ಸಮಸ್ಯೆ ಇದೆ ಸರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನೀನು ಟೀಮ್ ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ದೀನೋ? ಈ ಟೈಮಲ್ಲಿ ಹೆಂಗೋ ಡೆಂಗು ಬರ್ಸ್ಕೊಂಡೆ ನೀನು? ಇಲ್ಲ ಸರ್, ಸಿಚುವೇಶನ್ ಎಲ್ಲ ಅರ್ಥ ಆಗಿದೆ. ಮಳೆಯೆಲ್ಲ ತಿಂದ್ಬಿಟ್ಟೆ, ಹೊರಗೆ ಫುಡ್ ತಿಂದ್ಬಿಟ್ಟೆ. ಸೊ ಅದಕ್ಕೆ ಈ ಟೈಮಲ್ಲಿ ಫುಡ್ ಹೊರಗಡೆ ಯಾರು ತಿನ್ನು ಅಂದರು? ಊಟ ಈ ಸಿಚುವೇಶನ್ ಹೇಗಿದೆ ಗೊತ್ತು ತಾನೆ? ಟೀಮ್ ಸಿಚುವೇಶನ್ನು ಎಲ್ಲನೂ ಹೇಗೆ ಗೊತ್ತು ತಾನೆ? ಇಲ್ಲ ಸರ್, ನನಗೆಲ್ಲ ಗೊತ್ತು ಸರ್. ಬಟ್ ಆದರೆ ಲ್ಯಾಪ್ಟಾಪು ತಂದಿದ್ದೀನಿ ಸರ್. ಆದರೆ ಕೆಲಸ ಬೇರೆ ಮಾಡ್ತೀನಿ ಹಾಸ್ಪಿಟ್ಲಲ್ಲಿ. ನೀವು ತಲೆ ಕೆಡಿಸ್ಕೋಬೇಡಿ ಸರ್, ನಂಗೆ ಆಗ್ತಾನೆ ಇಲ್ಲ. ಆಗ್ತಾ ಇಲ್ಲಲ್ಲ, ಲ್ಯಾಪ್ಟಾಪ್ ತಂದಿರೋದಲ್ಲ, ತಗೊಂಡು ವರ್ಕ್ ಮಾಡಬೇಕು. ಇವಾಗ ಏನು ಮಾಡ್ತಿದ್ಯಾ? ಟೈಮಿಂಗ್ ಎಷ್ಟಪ್ಪ ಇವಾಗ? 2 ದಿನ ರೆಸ್ಟ್ ಮಾಡ್ಕೊಂಡೆಲ್ಲ ಆಗಲ್ಲ, ಬಂದ್ಬಿಡು, ಇವಾಗೆ ಬಂದ್ಬಿಡು ನೀನು, ಆಯಿತಾ? ಅರ್ಥ ಮಾಡ್ಕೊ. ಸರ್ ನನ್ನ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಸಿಚುವೇಶನ್ ಎಲ್ಲ ಟೀಮ್ ಸರ್. ತಡಿ, ಫೋನ್ ಬರ್ತಿದ್ದೆ, ತಡಿ. ಹೋ ಶ್ಯಾಮ್ಲಿ. ಹಲೋ ಶ್ಯಾಮ್ಲಿ, ಏನಮ್ಮ ಏನು ಫೋನ್ ಮಾಡಿಬಿಟ್ಟಿದ್ಯಾ ನೆನೆಸ್ಕೊಂಡು? ಇಲ್ಲ ಸರ್, ನನಗೆ ಆರಾಮಿಲ್ಲ. ಏನಾಯಿತು ಶ್ಯಾಮ್ಲಿ? ಯಾಕಮ್ಮ ಏನಾಯಿತು? ಹೇಗಿದೆಯಾ? ವಾಯ್ಸ್ ಒಂಥರ ಆಗಿಬಿಟ್ಟಿದೆ, ಏನಾಯ್ತಮ್ಮ? ಇಲ್ಲ ಸರ್, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಬೇರೆ ಇದೆ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಸರ್. ಯಾಕೋ ಸರ್? ಏನಾಯ್ತಮ್ಮ ಅಂತ ಸಿಚುವೇಶನ್ನು? ಇಲ್ಲ ಸರ್, ಯೂಟ್ಯೂಬಲ್ಲಿ ಅಡುಗೆ ಮಾಡುವಾಗ ಕಿಚನಲ್ಲಿ ಮಾಡ್ತಾ ಇದ್ದೆ, ಹಾಲು ಕಾಯಿಸೋದು ಹೇಗೆ ಅಂತ ನೋಡ್ತಾ ಇದ್ದೆ, ಅದು ಸಿಡ್ದು ನಾನು ಹಾಲಿಗೆ ಬಂದುಬಿಟ್ಟೆ ಸರ್ ಕಿಚನಿಂದ. ಅಯ್ಯಪ್ಪ, ಇಂಥ ಸಿಚುವೇಶನ್ ಹುಷಾರಮ್ಮ, ನೀನು ನೋಡ್ಕೊಂಡು ಮಾಡಬೇಕು. ಬಾಬಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಬಾರಮ್ಮ, ಅಡುಗೆ ಮಾಡೋದೆಲ್ಲ ನನಗೆ ಗೊತ್ತು. ಸರ್, ನೆಕ್ಸ್ಟ್ ಟೈಮ್ ಬಂದಾಗ ಬೇಕಂದರೆ ನೀವೇ ಮಾಡಿಕೊಡಿ. ಆಯ್ತಮ್ಮ, ಇವಾಗ ಎಷ್ಟು ದಿನ ಲೀವ್ ಬೇಕಮ್ಮ? ನೀನು ತಗೋ. ಒಂದು ವಾರ ತಗೋ. ನನ್ನ ಮಗ ಯಾರೋ ಇವನು.